ವಾವ್ ಪವಿತ್ರ ಏನು ಎಷ್ಟು ಮಸ್ತ್ ಕಾಣಕತ್ತಿದಿ. ವಾ ವಾ ಭಾರಿ ಚಂದಾಗೈತ್ ಬಿಡಿದಿ ಸೀರೆ. ನಂದ ದೃಷ್ಟ ಆಕತ್ ನೋಡಿ ನಿನಗೆ. ಹೌದಾ? ಖರೇನಾ? ಅಷ್ಟು ಚಂದ ಕಾಣಕತ್ತೇನೆ ನಾನು? ನಿಜವಾಗ್ಲು ನನ್ನ ನಾಣಗು ಮಸ್ತ್ ಅಂದ್ರೆ ಮಸ್ತ್ ಕಾಣಕತ್ತಿದಿ. ಹೌದು, ಏನು ವಿಶೇಷ ಇವತ್ತು ಸೀರೆ ಉಟ್ಕೊಂಬರ ಅಂತದು? ಏನು ಯಾವ್ದಾರ ಫಂಕ್ಷನ್ ಹೊಂಟಿ ಏನು? ಹ್ಞೂ, ಯಾವ ಫಂಕ್ಷನ್ಗೆ ಇಲ್ಲ. ನಿನಗ ತೋರ್ಸೋಣ ಹೆಂಗೆ ಕಾಣ್ತಾನೆ ಸೀರೆ ಉಟ್ಕೊಂಡ್ರ ಅಂತೇಳಿ ಬಂದೆ. ಸೀರೆಲಿ ಹುಡುಗಿರ ನೋಡಲೆ ಬಾರದು ನಿಲ್ಲಲ್ಲ ಟೆಂಪ್ರೇಚರು. ಸ್ಕೂಲಲ್ಲಿ ಹೇಳಿ ಕೊಡ್ಬೋದಿತ್ತು, ಹೇಳಿಲ್ಲ ನಮ್ಮ ಟೀಚರು. ಹಾಂ, ಈ ಥರ ಅನ್ಸಕತ್ತೈತೆ ನಿನ್ನ ನೋಡಿ. ಆದಷ್ಟು ಜಲ್ದಿ ನಿಮ್ಮ ಮನ್ಯಾಗ ಹೇಳಿಬಿಡ, ನಾನು ಇಷ್ಟಪಡಕತ್ತೇನೆ ಇವ್ರನ್ನ ಮದುವೆ ಆಕನಿ ಅಂತಂದೇನು. ನೀ ಹೇಳ್ದಿ ಸರಿ, ಹೇಳಿಲ್ಲ ಅಂದ್ರೆ ನೋಡಿ ನಾನಾ ಬಂದು ಹೇಳ್ಬಿಡ್ತಾನೆ ಇವತ್ತು ನಿಮ್ಮ ಮನ್ಯಾಗ. ಬೇಡ ನೀನೇನು ಬಂದು ಹೇಳೋದು, ನಾನೇ ಟೈಮ್ ನೋಡ್ಕೊಂಡು ಹೇಳ್ತೇನೆ ನನ್ನ ತಪ್ಪಗ. ನಂದಿರ್ಲಿ, ನಿಂದೆ ಹಿಂಗೆ ಹೇಳಿ ಏನು ನೀನು ನಿಮ್ಮ ಅಪ್ಪನ ಮುಂದೆ? ನಾನೇ ಏನು ಹೇಳಿಲ್ಲ, ಹೇಳ್ಬೇಕು. ಆದ್ರೆ ನಮ್ಮಪ್ಪ ಅವು ಏನು ನಿಮ್ಮಪ್ಪ ಅವು ನಂಗೆ ಕಿರಿಕ್ ಮಾಡಕ್ಕೆ ಹೋಗಂಗಿಲ್ಲ. ನಿನಗೆ ಯಾರು ಮನಸ್ಸಿಗೆ ಬರ್ತಾರ ಹೇಳಪ್ಪ, ಅವ್ರ ಜೊತೆಗೆ ಮದುವೆ ಮಾಡ್ತೇವೆ ಅಂತಂದು ಹೇಳ್ಬಿಟ್ಟಾರ ನನಗಲ್ಲ. ಹಂಗಾಗಿ ನಂದೇನು ಟೆನ್ಷನ್ ಇಲ್ಲ. ಟೆನ್ಷನ್ ಏನಿದ್ರೆ ಈಗ ನಿನ್ನ ಕಡೆಯಿಂದನ. ಅಂದ್ರೆ ಏನು ನಿನ್ನ ಮಾತಿನ ಅರ್ಥ? ನಾನಂದ್ರೆ ಟೆನ್ಷನ್? ಹೋಗಿ ನನ್ನ ಜೊತೆ ಮಾತಾಡ್ಬೇಡ ಹಂಗಾದ್ರೆ ನೀನು. ನನ್ನ ಮಾತಿನ ಅರ್ಥ ಅದಲ್ಲ ಪವಿತ್ರ, ಬೇಜಾರು ಮಾಡ್ಕೋಬೇಡ. ನಾನು ಒಂದು ಹೇಳಿದ್ರೆ ನೀನು ಒಂದು ತಿಳ್ಕೊಂತಿದ್ದಿ. ಹೋಗ್ಬಿಡು, ಸಿಟ್ಟು ಮಾಡ್ಕೋಬೇಡ. ಬಾ ಇಲ್ಲೇ ಅಡ್ಡಾಡಿ ಒಂದು ಸ್ವಲ್ಪ ಅಜ್ಜಿ ಬರತಂಕಂದ್ರೆ ನಾನು ನೀನು ಇಬ್ಬರು ಸೇರಿ ಒಂದು ರೀಲ್ಸ್ ಮಾಡೋಣ. ಸರಿ ಬಾ. ನಾನು ನೀನು ಒಂದಾದ ಮೇಲೆ ಹೀಗೇಕೆ ನೀ ದೂರ ಹೋಗುವೆ, ಮುತ್ತಲ್ಲೇ ನಿನ್ನ ಸಿಂಗಾರ ಮಾಡಿ ಕಣ್ತುಂಬ ನೋಡುವೆ. ನಮ್ಮ ಪಲ್ಲವಿ ನನಗಿಂತ ಮುಂಚೆ ಬಂದಾಳ, ಈ ಹುಡುಗನು ಬಂದನ. ಏನು ಮಾಡಕತ್ತಾರ ಅವರು? ಹಾಂ, ಏನ ಅದು ವಿಡಿಯೋದ್ದೇನ ಮಾಡೋದಿರ್ತೈತಲ್ಲ, ಅದನ್ನ ಮಾಡಕತ್ತಿರ್ಬೇಕು. ತಡಿ ಹೋಗ್ಕನ್ ಮುಂದ್ಕದ. ಹಾಲು ಜೇನು ಒಂದಾದ ಹಾಗೆ ನನ್ನ ನಿನ್ನ ಜೀವನ. ನನಗಿಂತ ಮುಂಚೆ ಬಂದ್ಬಿಟ್ಟಿರಲ್ಲ, ಹೇಳಿದ್ರೆ ನಾನು ಬರ್ತಿದ್ದೆ ನಿಮ್ಮ ಜೊತೆಗೆನ. ಏಮ್ಮ ನೀನ ಅದು ನಿನ್ನ ಕರೆ ಅಂದ್ವಿ, ಮತ್ತೆ ಸುಮ್ಮನೆ ಏನು ಅಲ್ಗಮ್ ಇಲ್ಗಮ್ ಓಡಾಡ್ತೈತೆ ಅಜ್ಜಿ, ನಾವ ಲೊಕೇಶನ್ ನೋಡ್ಕೊಂಡು ಹೋದ್ರ ಆತ ಅಂತ ಹೇಳಿ ಬಂದ್ವಿ. ಯಾವ ಲೊಕೇಶನ್? ಆ ಮೂಲಿ ಮನೆ ಇಕ್ಕಿ ಮಗ ಏನು? ಹ್ಞೂ, ಆ ಲೊಕೇಶನ್ ಅಲ್ಲಮ್ಮ. ಮತ್ತಿನ್ಯಾರು? ಅಟ್ಟದ ಮನೆ ಈಕಿ ಮಗ ಏನು? ಅವನು ಅಲ್ಲಮ್ಮ. ಅದು ಇಲ್ಲಿ ಜಾಗ ಎಲ್ಲ ಹೆಂಗೈತಿ ಏನಂತ ನೋಡಕ್ಕಂತ ಬಂದಿದ್ವಿ ನಾವು, ಅದಕ್ಕೆ ಲೊಕೇಶನ್ ಅಂತಾರ. ಹೌದಣ್ಣ? ಲೊಕೇಶನ್ನ ಎಂತದ ನನಗೇನು ಗೊತ್ತಪ್ಪ. ಒಟ್ಟು ಜಾಗ ಮಾತ್ರ ಭಾಳ ಚಲೋ ಐತಿ. ಇಲ್ಲೊಂದು ರೀಲ್ಸ್ ಮಾಡೋಣ, ಬಡ ಬಡ ಹೇಳ್ರಿ ಅದು ಏನು ಮಾತಾಡ್ಬೇಕು ಏನಂತಂದು ಹೇಳಿದ್ರೆ ಈ ಹೊಲ್ದಾಗ ನಿಂತು ಅಡಿಕೆ ತೋಟದಾಗ ಮಸ್ತ್ ಬರ್ಬೇಕು ನೋಡ. ನಾನು ನೋಡ್ದಾರ ಬಿದ್ದು ಬಿದ್ದು ನಗಬೇಕು. ಹಾಂ ಸರಿ ತಗಯಮ್ಮ. ಒಂದು ಸ್ವಲ್ಪ ಈ ಕಡೆ ಗಿಡ ಅದಾವಲ್ಲ, ಆ ಗಿಡ ಸಂಧ್ಯಾಗ ಹೋಗಿ 2 ಗಿಡದ ನಡು ನಿಂತ್ಕೊಂಡು ಮಾತಾಡು. ಆತ ಸಾಕೇನ್ಲ ಪ್ರೀತ, ಎಷ್ಟು ದೂರ? ಇನ್ನೊಂದು ಸ್ವಲ್ಪ ಹಿಂದಕ್ಕೆ ಹೋಗಬೇ, ತೀರಾ ಮಕ್ಕದ ಮೇಲೆ ಬರ್ತಿದ್ದಿ. ನಿನ್ನ ಮಕ್ಕ ಕಾಣಂಗಿಲ್ಲ ನೋಡು, ಬರೀ ಕೈಕಾಲು ಅಷ್ಟ ಕಾಣಿಸ್ತಾವು. ಅಯ್ಯ, ಇಲ್ಲಿ ಕಾಲು ಜಾರ್ತಾವಲ್ಲ, ನೀನು ನೋಡು. ತಡಿ ಸರಿತೇನೆ. ಪವಿತ್ರ ಒಂಚೂರು ಕೈ ಹಿಡ್ಕ ಬರ, ಅಲ್ಲಿ ಹಿಂದ್ಕತ್ ಸರಿತೇನೆ. ಸರಿ ಅಮ್ಮ. ಇಲ್ಲಿ ಸರಿ ಐತೇನಲ್ಲ ಹುಡುಗ? ಹಾಂ ಸರಿ ಆಯ್ತು ತಗೊಳ್ಬೇ, ಮಾತಾಡಿ ನೀನು. ಲಲ್ಲಿ ಅವು ಎಲ್ಲಗಳಲ್ಲೇ ಕಂಡ ಇಲ್ಲಲ್ಲ ಮಧ್ಯಾಹ್ನದಾಗಿದ್ದಾನೆ. ಇದೇನ್ಲೇ ಅವು ಎಲ್ಲದಾಳಂದ್ರ ಸೀರೆ ಸೆರಗ್ ನೋಡ್ಕೊಳಕತ್ತಿಯಲ್ಲ. ನಿಮ್ಮ ಅವ್ವನ್ನ ಇಲ್ಲೇ ಸೆರಗ್ನಾಗ ಗಂಟೆ ಹಾಕೊಂಡಿದ್ದೆ, ಅದಕ್ಕೆ ಅದಾಳ ಇಲ್ಲ ಅಂತ ಹುಡ್ಕಾಕತ್ತೇನೆ. ಕಾಮಿಡಿ. ನನಗ ಕಾಮಿಡಿ ಮಾಡ್ತೇನೆ. ಅಯ್ಯ ಅಲ್ಲ, ಏನ ಅವ್ವ ಮನ್ಯಾಗ ಇರ್ತದ್ಲಲ್ಲ, ಯಾವಾಗಿದ್ರ ಮನ್ಯಾಗ ಬಂದಾಗ ಮಧ್ಯಾಹ್ನ ಹೊತ್ತ ಇವತ್ತಿದ್ದಿಲ್ಲ ಅಂತಂತ ಕೇಳಿದೆ. ಇಲ್ಲ ದಿನಾನ ರೀಲ್ಸ್ ಮಾಡ್ತಾನೆ, ಅದನ್ನ ಮಾಡ್ತಾನೆ ಇದನ್ನ ಮಾಡ್ತಾನೆ ಅಂತಂದು ಬರೀ ತಲೆ ತಿಂತದ್ಲ. ಕಾಣ್ಲಿಲ್ಲ, ಕೇಳಿದೆ. ನೀನು ಸೆರಗ್ನಾಗ ಗಂಟು ಹಾಕ್ಯಂದಾನೆ ಅಂತೀಯಲ್ಲ. ಓ, ನಿನ್ ಸೆರಗ್ನಾಗೆಲ್ಲ ನಿಲ್ಲ ಅಂತ ಕೆಲ್ತಾಗ ನಮ್ಮವ್ವ. ಮತ್ತೆ ಅಷ್ಟು ಗೊತ್ತಿದ್ದು ನನ್ ಕೇಳ್ತಿರಲ್ಲ, ಅವು ಎಲ್ಲಿ ಹೋಗಳ ಅಂತಂದು. ನಿಮ್ಮ ಅವ್ವ ಏನು ಸಣ್ಣ ಕೂಸೇನು ಬಗ್ಲ ಇಟ್ಕೊಂಡು ಅಡ್ಡಾಡ್ಲಿ ಆಕಿನ್ನ? ಆಕೆ ನನಗೆ ಹೇಳಿ ಕೇಳಿ ಹೋಗ್ಕಳ, ಇಂತಲ್ಲಿ ಹೋಗ್ಕನಿ ಇಂತಲಿಲ್ಲ ಅಂದು. ತನಗೆ ತಿಳಿದಲ್ಲೇ ಹೋಗ್ಕಳ, ತಿಳಿದಂಗ ಬರ್ತಾಳ, ಆಕೆ ತಿಳಿದಂಗ ಮಾಡ್ತಾಳ. ನನಗೇನು ಗೊತ್ತಪ್ಪ ನಿಮ್ಮ ಅವ್ವಂದು. ಹೋಗಿ ಆಕಿನ್ನ ಕೇಳ್ಕೆ ಅಂದ್ರೆ ಗೊತ್ತಾಕತ್ ನಿನಗೆ. ಸಿಟ್ಟು ಮಾಡ್ಕೋಬೇಡ್ಲಿ, ಇನ್ನ ಮನ್ಯಾಗ ಕಾಣ್ಲಿಲ್ಲಲ್ಲ, ಸಹಜ ಕೇಳಂಗ್ ಕೇಳಿದ್ ನಾನು. ಇರ್ಲಿ ಬಿಡು, ಬರ್ತಾಳ ಆಕೇನ್ ಸಣ್ಣ ಹುಡುಗಿಯಲ್ಲ. ಬಾರ್ಲೇ ಹೆಮ್ಮಿ, ಮನ್ಯಾಗ ಗೌಡ್ರ ಇದ್ದಂಗೆ ಕಾಣ್ತೈತಿ. ಬರೋಬ್ಬರಿ ಬಿಗಿ ಹಚ್ಚನ್ ಬಾ, ಇವತ್ತು ಎರಡ್ರಾಗ ಒಂದು ತೀರ್ಮಾನ ಆಗಾಕ ಬೇಕಂತಂದು ಹೇಳೋಣ ಅವ್ರಿಗೆ. ಹೂನವ, ಹಂಗ ಹೇಳೋಣ ನಡಿ. ಈಕೇನ ಲಲ್ತಕ್ಕ, ನಾವೇನ ಹೇಳೋಣ ಅಂತದ್ ಬಂದ್ರೆ ನಮಗಿಂತ ಮುಂಚೆ ಮಕ್ಕ ಉಬ್ಬಿಸ್ಕೊಂಡು ನಿಂತಾಳ. ನಮಗೇನಾಗಬೇಕಾಗೈತಿ, ಉಬ್ಬಿಸ್ಕೊಂತಾಳ. ಆಯ್ತು ಮರ ಇರೋದ ಹಂಗದ, ಮೊದ್ಲ ಉಬ್ಬಿದ ಪುರಿ ಇದ್ದಂಗ ಪಿಸೆ ಹೇಳೋದು ಹೇಳೋಕ ನಾವು. ಹೇಮಿ ಚಂದ್ರಿ ಬೇರೆ ಕುತ್ಕ ಬೇರೆ.
ನೋಡವ ಲಲಿತಕ್ಕ, ನಾವೇನೋ ನಿನ್ನ ಜೊತೆ ಕುಂತು ನಿಂತು ಮಾತಾಡಿ ಚಾಗಿ ಕುಡಿದು ಹೋಗಕ್ಕಂತ ಬಂದಲ್ಲ. ನೀವು ನಿಮ್ಮವ್ವ ಹೇಳ್ತೀರೇ ಇಲ್ಲ ಅಷ್ಟು ಹೇಳ್ರಿ ನನಗೆ. ಇವ ನಿಮ್ಮವ್ವನ ಕಾಲಿಗೆ ಸಾಕಾಗ್ಬಿಡತ್ತೆ ನಮಗಂತ. ಏನ ತೀರ ಒಣೆಗೆ ವಯಸ್ಸಾಗ್ಯದ ಮುದುಕಿ ಹೆಂಗಿರ್ಬೇಕು? ಸಣ್ಣ ಹುಡುಗರಿಗೆಲ್ಲ ಬುದ್ಧಿ ಹೇಳ್ಕೊಂಡು ತಿಳುವಳಿಕೆ ಹೇಳ್ಕೊಂಡಿರೋದು ಬಿಟ್ಟು ಅಂಥದ್ದು ಆಕಿನ ಅಂತ ಆಟ ಆಡಕತ್ತಾಳ. ಆಕೆ ಮಾಡೋದು ನೋಡಿ ನಮ್ಮನೆ ಸಣ್ಣ ಸಣ್ಣ ಹುಡುಗರೆಲ್ಲ ಫೋನ್ ಕೇಳಾಕತ್ತೇವು. ಫೋನ್ ಕೊಡ್ಲಿಲ್ಲದ್ರ ನಾವು ಉಣ್ಣಂಗಿಲ್ಲ, ಶಾಲೆಗೆ ಹೋಗಂಗಿಲ್ಲ ಅಂತ ನಿಂತ್ಕೊಂಡವು. ಏನು ಮಾಡ್ಬೇಕು ಹಿಂಗಾದ್ರೆ? ನಿಮಗಂತೂ ಎಷ್ಟು ತಿಳುವಳಿಕೆನೇ ಇಲ್ಲೇನ ಆಕೆಗೆ ಹೇಳ್ಬೇಕು ಅನ್ನೋ ಅಂಥದ್ದು. ಹೌದವ ಲಲಿತಕ್ಕ, ನಿಮ್ಮ ಅತ್ತಿಗೆ ಸ್ವಲ್ಪ ಬುದ್ಧಿ ಹೇಳಿ ನೀನು. ನೋಡು, ಇವತ್ತೇನ ನಾವಿಬ್ಬರು ಬಂದೇವಿ, ಹಿಂಗೆ ಮಾಡ್ಕೊತ ಹೋದ್ಲು ಅಂದ್ರೆ ನಿಮ್ಮವ್ವ ಇಡೀ ಊರಿಗೆ ದೂರ ಮಂದಿನ ಬರ್ತಾರೆ ನೋಡಿ ನಿಮ್ಮ ಮನೆಗೆ. ಆಮ್ಯಾಗ ಏನು ಮಾಡ್ತೀರಿ? ಮಂದ್ಯಾಗ ಮರ್ಯಾದೆ ತಿಳ್ಕೊಳಕ್ಕಿಂತ ಈಗ ಒಂಚೂರು ಬುದ್ಧಿ ಹೇಳಿ ಸುಮ್ಮನಿರಿಸ್ರಿ ನಿಮ್ಮವ್ವನ್ನ. ತೂ ಈ ನಮ್ಮ ಅವ್ವನ ಸಲುವಾಗಿ ಸಾಕಾಗಿ ಹೋತ್ ನೋಡು. ಇಡೀ ಊರ್ ಮಂದಿ ಕಡೆಗೆನ ಚೀತು ಅನ್ಸಾಕ್ ನಿತ್ಕೊಂಡ್ಲು. ಏನ್ ಮಾಡ್ಬೇಕಾತು ಅಂತ ನಮ್ಮ ಅವ್ವಗ ನೋಡ್ರಿ. ಈಗ ಆಕೆಂತೂ ವಯಸ್ಸು ಹೋಗಿರಕ್ಕೆ, ಆಕೆಗೆ ಹೇಳಿದ್ರೆ ಆಕೆ ತಿಳ್ಕೊಳಂಗಿಲ್ಲ. ನೀವು ನಿಮ್ಮ ಮಕ್ಳಿಗೇನ ಹೇಳಿ ಬಡದು ಹೇಳ್ಬೋದು. ಹಂಗಂತ ನಮ್ಮ ಅವ್ವ ಹೊಡೆದು ಹೇಳಕತ್ತೇನ್ರಿ? ಹೇಳ್ರಿ ನೋಡ ನೀವ. ಅದಕ್ಕೆ ಒಂದು ಕೆಲಸ ಮಾಡ್ರಿ, ನಿಮ್ಮ ಮಕ್ಳು ನೀವ ಕಂಟ್ರೋಲ್ನಾಗ ಇಟ್ಕರ್ರಿ. ನಮ್ಮ ಅವ್ಗಂತೂ ಏನು ಹೇಳಕ್ಕಾಗಂಗಿಲ್ಲ. ಅಂತೂ ಮಿಕ್ಕಿ ಆಕೆಗೆ ಹೇಳಲೇಬೇಕು ಅನ್ಸಿದ್ರ ಆಕೆ ಮುಂದೆ ನೀವ ಮಾತಾಡ್ಕೇರಿ. ಅಷ್ಟ ಮತ್ತೆ ಏನು ಮಾಡಾಕತ್ತ ಹೇಳು? ಅದಲ್ದ ನೀನೇನು ಚಾರ್ಜ್ ಒಂದು ಚಜ್ಜಿತ್ತೇನೆ ಅನ್ನಂಗೆ ಹೇಳಕ್ಕೆ ಬಂದಿಯಲ್ಲ. ಯಾಕೆ ನೀನು ಮಾಡೋ ಮುಂದೆ ನಾವು ಹಿಂಗೆ ಬಂದಿದ್ವಿ ನಿನ್ನ ಮನೆಗೆ ಹೇಳಕ್ಕೆ ಮಾಡಬೇಡ ಮಟ್ಟಬೇಡ ಅಂತಂದು. ನಿನಗೆ ಅನಿಸಿತ್ತು ಮಾಡ್ಬೇಕಂತಂದು ನೀ ಮಾಡಕತ್ತೀವಿ. ಏನೋ ನಮ್ಮ ಅತ್ತಿಗೆ ನಮ್ಮ ಮನಸ್ಸು ಒಂಚೂರು ಬೇಜಾರದಾಗ ಇರ್ತೈತೆ. ಏನೋ ಅದೇಟ್ ಮಾಡೋದ್ರಿಂದ ಖುಷಿ ಸಿಗ್ತೈತೆ ಅಂದ್ರೆ ಮಾಡಲಿ ಬಿಡೋಲ್ಲ. ನಾನು ಮಾಡಬೇಡ್ರಿ ಅಂತಂದು ಹೇಳೇನು ಖರೆ, ಆದ್ರೆ ಅವ್ರ ಪ್ರೀತಿ ಅವ್ರ ಮನಸ್ಸದು. ಏನು ಅವ್ರು ಹಿಂದೆ ಬಾಳ್ದಷ್ಟು ಮುಂದೆ ಬಾಳೋದು ಕೆಟ್ಟತ್ತೇನೆ? ಇರಲಿ, ಅವ್ರು ಇರೋ ವಸ್ತಿನ ಖುಷಿಯಾಗಿರ್ಲಿ ಬಿಡು, ಮಾಡ್ಕೇವಲ್ರಕ್ಕ. ರೊಕ್ಕದ ರುಚಿ ಹತ್ತೈತೇನ, ಅದಕ್ಕೆ ಮಾಡಲಿ ಬಿಡು ಅಂತ. ಹೆಂಗೆ ಮುದಿಕ್ ದುಡು ಕೈಯ ರೊಕ್ಕ ಕೊಡ್ತಾಳ, ಅದಕ್ಕೆ ಹೋಗ್ಲಿ ಬಿಡ. ಹೆಂಗಾದ್ರೇನು ಮನೆಯನ್ನಾರ ಸೀರೆ ಬಿಚ್ಚಿ ಕುಡಿದು ಊಟ ಹೋತ ಅಂತ ನಿಂತ್ಕೊಂಡಾಳ ಸೊಸಿ. ಚಂದ್ರಿ, ಬಾಯಿ ಬಿಗಿ ಹಿಡಿದು ಮಾತಾಡ ನೀನು. ಮತ್ತು ನೋಡಿ ನನ್ನ ಕಡೆ ಕಡತನ ತಿಂತಿದಿ ನೀನು. ಭಾಳ ಹುಷಾರ್ಲೇ ಇರು. ಯಾಕಲೇ ಹೆಚ್ಚಾಗತ್ತೆ ನೀನು ತಿಂದದ್ದು? ಏನು ನಿನ್ನ ಮನೆ ಬಂದಾವೆ ನಾವು ಕೊಡೋ ಅಂತಂದು ಹಾಕಂತ ಬಂದಾವೆ, ಹಣಸಂತ ಬಂದಾವೆ ನಿನಗೆ ಬರ್ಸಿ ಅಂತ ತಂದು ಇದು ಅಂದಿರಿ. ಇನ್ನೊಮ್ಮೆ ಏನಾರು ನಿನ್ನ ಬಾಯಾಗಿಂತ ಮಾತು ಬಂದ ಬಾಯ ಬೂಟ್ ಇಟ್ಟು ಹೊಡಿತೀನಿ ನಿನಗೆ. ನೀನೇನ್ಲೇ ಹೇಮಿ, ನಿನ್ನ ಮಕ್ಕಳ ಸಲುವಾಗಿ ನಾನು ಬಂದೆ ನೋಡು. ಲಲಿತಕ್ಕೆ ನನಗೆ ಅನ್ನಕತ್ತಾಳ ಈಗ. ಕೆನ್ನ ತಿಳ್ಕೊಂಡು ಸುಮ್ಮನೆ ನಿಂತ್ಕೊಂಡಿಲ್ಲ. ಏನಾರು ಹೇಳಕ್ ಬರೋದಲ್ಲನ? ಬಿಡವಾ, ಒಬ್ರಿಗೆ ಒಳ್ಳೇದು ಮಾಡಬಾರ್ದು ಈಗಿನ ಕಾಲದಾಗ. ಮಾಡಿದ್ರೆ ಕೈಗೆ ಚಲೋ ಅಲ್ಲ, ಕೈ ಒಳ್ಳೆವಲ್ಲವು. ನಾನು ಒಳ್ಳೆ ನಿನ್ನ ನೆಚ್ಕೊಂಡು ಬಂದೆ. ಹೋಲ್ ತೆಗಿ, ನನಗೆ ಅದಕ್ಕೆ ಬೇಕು ಹೋಗ್ಕಾನಿ. ನೀ ಬೇಕಾದಕ್ಕೆ ಮಾತಾಡ್ಕೆ, ಬೇಡದಕ್ಕೆ ಬಿಟ್ಗ. ಅಲ್ಲ, ನನ್ನ ಮಕ್ಳು ಏನು ಆಟ ಮಾಡಿದ್ವು? ಪಾಪ ಅವ್ರ ಪಾಡಿಗೆ ಅವ್ರು ಸಾಲಿಗೆ ಹೋಗೋದು, ಉಣ್ಣೋದು, ತಿನ್ನೋದು ಇಂಥದ್ದು ಮಾಡ್ತದ್ದು. ನೀನು ಅಲ್ಲ ಇವತ್ತು ಹಂಗೆ ಮಾಡ್ತಾರೆ, ಇವತ್ತು ಹಿಂಗೆ ಕೇಳ್ತಾರೆ ಅಂತಂದು ಇಲ್ಲ ಬರುತ್ತೆ ನನಗೇನೇನ ಹೇಳ್ಕೊಟ್ಟು ಕರ್ಕೊಂಬಂದಿದ್ದಿ. ನೋಡಿದ್ರೆ ಇಲ್ಲಿ ನನಗೆ ಯಾಕೆ ಮುಂದೆ ಇಷ್ಟು ಮಾಡಕ್ಕೆ ಓಡಾಡ್ತೀನ ಅಲ್ವಾ? ನಾನು ಇದಕ್ಕೆ ಮಾತಾಡಲಿ? ಅದೇನಂತಾರಲ್ಲ, ಅದೇ ಹೋಗ ಮಾರಮ್ಮ ನಮ್ಮ ಮನೆಗೆ ಬಾರಮ್ಮ ಅನ್ನಂಗೆ ನಾನಿಲ್ಲ ಆಕಿಗೆ ಮುಂದೆ ಮಾತಾಡಿ ನಿಷ್ಠೂರಾಗಕ್ಕೆ ಹೋಗ್ಲಿ. ಹೊಲ್ತಾಗಿ ನಾನು ಮನೆಗೆ ಹೋಗ್ತಾನೆ. ಇನ್ನು ಏನಿಲ್ಲ ಗುಸು ಗುಸು ಕಿಸಿ ಕಿಸಿ ಅಂತ ಮಾತಾಡ್ಕೊಂತ ನಿಂತಿದೆ. ಹೇಳ್ಕೊಟ್ಟು ಮಾತು ಕಟ್ಕೊಟ್ಟು ಬುದ್ಧಿ ಕಡೆ ತನಕ ಇರಂಗಿಲ್ಲ. ಅವ್ರ ಸ್ವಂತ ಬುದ್ಧಿಲಿ ಇದ್ದಿದ್ರೆ ಅವ್ರ ಮಕ್ಳನ್ನ ಕಾಡಿದ್ರ ನಿಂತು ಮಾತಾಡ್ತದ್ಲು. ಏನೇನಾರು ಹೇಳ್ಕೊಟ್ಟು ಕರ್ಕೊಂಬಂದೇನ ಇಲ್ಲಿ, ಅದಕ್ಕೆ ನನಗೆ ಅದಕ್ಕೆ ಬೇಕಂದು ನಿಂತ್ಕೊಂಡಾಳ. ಲಲಿತಕ್ಕರ ಅದು ನಿಮ್ಮ ಅತ್ತೆಯರು ಅಡಿಕೆ ತೋಟ ಐತಲ್ಲ, ಅಲ್ಲಿ ಜಾರ್ ಬಿದ್ದು ಸೊಂಟ ಉಳುಕ್ ಬಿಟ್ಟದಂತ. ಅವ್ರನ್ನ ದವಾಖಾನೆಗೆ ಅಡ್ಮಿಟ್ ಮಾಡ್ಯಾರಂತೆ. ಅವರು ಪ್ರೀತಮ್ ಮತ್ತು ನಿಮ್ಮ ಪವಿತ್ರ ಫೋನ್ ಮಾಡ್ತಾರಂತ. ನಿಮ್ಮ ಫೋನ್ ಹತ್ತಿಲ್ಲ, ಒಂದು ಸ್ವಲ್ಪ ನಮ್ಮ ಮನೆಗೆ ಹೇಳ್ರಿ ಅಂತಂದು ನನ್ನ ನಂಬರಿಗೆ ಫೋನ್ ಮಾಡಿದ್ರು ಅವರು. ಜಲ್ದಿ ಹಾಸ್ಪಿಟ್ಲಿಗೆ ಹೋಗ್ಬೇಕಂತ ನೋಡ್ರಿ ನೀವು. ಬಿದ್ಲಾ ಮುದಿಕೆ ಮುರ್ಕಂದ್ಲಾ ಸೊಂಟನ? ನನಗೆ ಗೊತ್ತಿತ್ತು ಇಂಥದೊಂದು ಏನಾರ ಹಾಕತಿ ಅಂತಂದು. ಅವಾಗಿದ್ದ ಬಡ್ಕಂದಿ ನಾವು. ಒಂಚೂರು ಕಿವಿ ಹಾಕ್ಯಂದ್ರೆ ನಮ್ಮ ಮಾತ ಇಂಥ ಪರಿಸ್ಥಿತಿ ಬರ್ತೈತೆ. ಈಗ ನೋಡು, ಸೊಂಟ ಮುರ್ಕಂದ್ಲ ಕುಂತಲ್ಲೆಲ್ಲ ಸೇವಾ ಮಾಡ್ಬೇಕೀಗ. ಮಾಡ್ಕೊಂತಾರ. ನಮಗೆ ಎದಕ್ಕೆ ಬೇಕು ಮನೆ ವಿಚಾರ. ನಡಿಲೇ ಹೋಗೋಣ ಹೇಮಿ. ಬರ್ತಂತ ಹೇಳ್ರಿ ಲಲಿತಕ್ಕರ. ಅಂಗಡಿ ಕರ ಹಾಕಿಲ್ಲ, ನಾನು ಹಂಗ ಬಂದೆ ಅವಸರ ಅಂದದಕ್ಕೆ. ಅದು ಏನು ಎತ್ತಂತ ನೀವು ಫೋನ್ ಹಚ್ಚಿ ಕೇಳ್ಕೇರಿ ಅವ್ರಿಗೆ. ನನಗೆ ಅಷ್ಟ ಹಂಗಾಗೈತಿ ಹಿಂಗಿಲ್ಲ ಅಂತಂದು ಹೇಳಿದ್ರು. ನಮ್ಮ ಮುಟ್ಟಸನ ಅಂತ ಬಂದೆ ಸುದ್ದಿನ. ಸರಿ ತಗೊಳವ, ಪುಣ್ಯ ಬರಲಿ ನಿನಗೆ. ಅಂಗಡಿ ಬಿಟ್ಕಟ್ಟು ಬಂದಿಲ್ಲ ಪಾಪ ಹೇಳಕ್ಕಾಗಿನ. ಇರ್ಲಿ ಬಿಡ್ರಿ, ಅನುವು ಆಪತ್ತಂದ್ರೆ ಓಣ್ ಬಾಗಿಲ್ದಾರ ಆಗ್ಬೇಕಲ್ಲ. ಮತ್ತೆ ಅದು ಅಲ್ದ ಅಜ್ಜಿ ಪ್ರಮೋಷನ್ ಮಾಡಿದ್ಮೇಲೆ ನನಗೆ ವ್ಯಾಪಾರ ಭಾಳ ಅಂದ್ರೆ ಭಾಳ ಚಲೋ ಆಗಾಕತ್ತೈತಿ. ಇಷ್ಟು ಮಾಡಲಿಲ್ಲ ಅಂದ್ರೆ ಹೆಂಗ್ರಿ? ಸರಿ ತಗೊಳ್ರಿ, ಬರ್ತೇನೆ ನಾನು. ಏನ್ರಿ ಇನ್ನು ಮಕ್ಕ ನೋಡ್ಕೊಂತ ನಿಂತಿರಲ್ಲ? ಬರ್ರಿ ಹೋಗನ್ ದವಾಖಾನೆಗೆ. ನಿಮ್ಮವ್ವ ಅದು ಏನು ಮಾಡ್ಕೊಂತ ಕುತ್ಕೊಂಡ್ಲ ಏನ ಯವ್ವ? ನನ್ನ ಜೀವಕ್ಕೆ ಮೂಲ ಆದ್ ನೋಡು. ಎಲ್ಲ ಎದ್ದು ತನ್ನ ಕೆಲಸ ತಾನು ಮಾಡ್ಕೊಂತದ್ಲು. ಕಡೆಗೆ ಬತ್ಲಿಗೆ ಹೋಗಿ ಪ್ಯಾಕಿನ್ಗೆ ಹೋಗಿ ಬರೋ ಅಷ್ಟರ ಗಟ್ಟಿದ್ಲು. ಈಗ ಅದನ್ನು ಮಾಡ್ಲಾರ್ದಂಗ ಕುತ್ಕೊಂಡ್ಲ ಅಂದ್ರೆ ಅದನ್ನು ಎಲ್ಲ ನನಗೆ ಚಾಕ್ರಿ ಹತ್ತೈನ ಇನ್ನು ಮಾಡೋದು. ಯವ್ವ ಸಾಕಾಗಿ ಹೋಗತ್ ನೋಡಿ ಈ ಮುದುಕಿ ಕಾಲಾಗ. ನನಗಂತೂ ಯಾಕ್ರ ಈ ಮನೆ ಸೊಸೆಯಾಗಿ ಬಂದನೇನೋ ಅನಿಸ್ಬಿಟ್ಟತಿ. ಒಂದು ಹೇಳಿದ್ ಕೇಳಂಗಿಲ್ಲ, ತಿಳ್ಕೊಳಂಗಿಲ್ಲ, ಅರ್ಥ ಆಗಂಗಿಲ್ಲ, ನನಗೂ ತಿಳಿಯಂಗಿಲ್ಲ, ಹೇಳಿದ್ದು ಕೇಳಂಗಿಲ್ಲ. ಏನು ಕಾಡ್ತೈತೆ ವಯವ ನನ್ನ ಜನ್ಮಕ್ಕಿದ್ ಮುದುಕಿ. ಸಾಕಾಗಿ ಹೋತು.
ಲಲ್ಲಿ ನೀ ಏನು ಓದ್ರದಿದ್ರು ಇಲ್ಲೇ ಓದ್ರಿಬಿಡು ನನ್ನ ಮುಂದನ ಅಲ್ಲಿ ದವಾಖಾನಿಗೆ ಹೋಗಿ ನಮ್ಮ ಅವ್ನ ಮುಂದೆ ನಾಯಿ ಓದ್ರದಂಗೆ ಓದ್ರಕ್ಕೆ ಹೋಗ್ಬೇಡ ನೀನು ಮೊದ್ಲ ವಯಸ್ಸಾಗಿರಕಿ ಬಿದ್ದು ನೋವು ಮಾಡ್ಕೊಂಡಿರ್ತಾಳ ಮತ್ತೆ ಮ್ಯಾಲಿಂದ ಒಂದು ಹಟಿ ಅನ್ನೋ ಮಾತು ಕೇಳ್ಬೇಕನ್ನಕಿ ಹೇಳಿರ್ತಾನ ನೋಡು ಪಿಸಕ್ ಅನ್ನಂಗಿಲ್ಲಕಿ ಮುಂದೆ ಸರಿ ತಗರಿ ಅನ್ನಂಗಿಲ್ಲ ಅಂದೆ ಅಂದ್ರೆ ಎಲ್ಲಿ ನಡಿತೈತೆ ನನ್ನ ಮಾತು ಎಲ್ಲ ನಿಮ್ಮ ತಂದಿ ಮಕ್ಕಳು ನಿಮ್ಮ ಹೂವಂದು ಎಲ್ಲ ನಡೆಯದ ನಾವಂಗ